ಇನ್ನು ಪ್ಯಾರಿಸ್ನ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಒಲಿದು ಬಂದಿದೆ. ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಅಂದರೆ 57 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕವನ್ನ ಭಾರತದ ಅಮನ್ ಸೆಹ್ರಾವತ್ ಗೆದ್ದಿದ್ದಾರೆ. ಇವರಿಗೆ ಇವತ್ತು ಕಂಚಿನ ಪದಕ ಲಭಿಸಿರೋದು. ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ ಇದರಿಂದಾಗಿ 6ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆಯಾಗಿ 5 ಕಂಚು ಹಾಗೂ 1 ಬೆಳ್ಳಿ, ಟೋಟಲ್ ಆಗಿ 6 ಪದಕ ಈಗ ಭಾರತದ ಪದಕದ ಒಂದು ಟ್ಯಾಲಿ ಏನಿತ್ತು ಆ ಸಂಖ್ಯೆಗೆ ಆಡ್ ಆಗಿರೋದು. ಪೋರ್ಟೋರಿಕೋದ ಡೆರಿಯನ್ ಟೋಯ್ ವಿರುದ್ಧ ಅಮನ್ ಸೆಹ್ರಾವತ್ ಒಂದು ದಿಗ್ವಿಜಯವನ್ನ ಸಾಧಿಸಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಪ್ಯಾರಿಸ್ನ ಒಲಿಂಪಿಕ್ಸ್ನಲ್ಲಿ ಭಾರತ ದೇಶಕ್ಕೆ ಮತ್ತೊಂದು ಪದಕ ಒಲಿದು ಬಂದಿದೆ. 57 ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಅಮನ್ ಸೆಹ್ರಾವತ್ ಒಂದು ಸಾಧನೆಯನ್ನ ಮಾಡಿರೋದು. ಇದರಿಂದಾಗಿ ಭಾರತದ ಒಟ್ಟಾರೆಯಾಗಿ ಪದಕಗಳ ಟ್ಯಾಲಿ 6ಕ್ಕೆ ಏರಿಕೆಯಾಗಿದೆ. 2020 ಕಂಪೇರ್ ಮಾಡಿದ್ರೆ ಭಾರತದ ಟ್ಯಾಲಿ 7 ಆಗಿತ್ತು. ಅಂದರೆ 7 ಪದಕವನ್ನ ಕಳೆದ ಒಲಿಂಪಿಕ್ಸ್ನಲ್ಲಿ ಭಾರತ ಗೆದ್ದಿತ್ತು. ಅಂದರೆ 1 ಚಿನ್ನ, 2 ಬೆಳ್ಳಿ, 4 ಕಂಚು. ಆದರೆ ಈ ಬಾರಿ 5 ಕಂಚು, 1 ಬೆಳ್ಳಿ ಪದಕವನ್ನ ನಮ್ಮ ಭಾರತದ ಕಂಟಿಂಜೆಂಟ್ ಗೆದ್ದಿದೆ. ಅಮನ್ ಸೆಹ್ರಾವತ್ 57 ಕೆಜಿ ವಿಭಾಗದ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಕಂಚಿನ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ಪ್ರವೇಶ ಮಾಡಿದ್ರು, ಆದರೆ ಫೈನಲ್ ಸೋತಿದ್ರು. ಹೀಗಾಗಿ ಕಂಚಿನ ಪದಕಕ್ಕೆ ಇವತ್ತು ನಡೆದಂತಹ ಪಂದ್ಯದಲ್ಲಿ ಅವರು ಗೆದ್ದು ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.